ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 23. ದಾವೀದನು ಮುಪ್ಪಿನ ಮುದುಕನಾದಾಗ ತನ್ನ ಮಗನಾದ ಸೊಲೊಮೋನನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿ ಇಸ್ರಾಯೇಲ್ಯರ ಎಲ್ಲ ಅಧಿಪತಿಗಳನ್ನು, ಯಾಜಕರನ್ನು, ಲೇವಿಯರನ್ನು ತನ್ನ ಬಳಿಯಲ್ಲಿ ಕೂಡಿಸಿದನು. 30 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಲೇವಿಯರನ್ನು ಲೆಕ್ಕಿಸಿದಾಗ ಗಂಡಸರ ಸಂಖ್ಯೆಯು 38,000ವಿತ್ತು. ದಾವೀದನು ಇವರಲ್ಲಿ ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗಾಗಿ 24,000 ಮಂದಿಯನ್ನು, ನ್ಯಾಯಾಧಿಪತಿಗಳನ್ನಾಗಿ ಮತ್ತು ಅಧಿಕಾರಿಗಳನ್ನಾಗಿ 6,000 ಮಂದಿಯನ್ನು, ದ್ವಾರಪಾಲಕರನ್ನಾಗಿ 4,000 ಮಂದಿಯನ್ನು, ತಾನು ಸಿದ್ಧ ಮಾಡಿಸಿದ ವಾದ್ಯಗಳಿಂದ ಯೆಹೋವನನ್ನು ಭಜಿಸುವುದಕ್ಕಾಗಿ 4,000 ಮಂದಿಯನ್ನು ನೇಮಿಸಿದನು. ಇದಲ್ಲದೆ ಅವನು ಲೇವಿಯ ಸಂತಾನದವರಾದ ಗೇರ್ಷೋನ್ಯರು, ಕೆಹಾತ್ಯರು, ಮೆರಾರಿಯರು ಇವರನ್ನು ವರ್ಗಗಳಾಗಿ ವಿಭಾಗಿಸಿದನು. ಗೇರ್ಷೋನ್ಯರ ಮೂಲಪುರುಷರು ಲದ್ದಾನ್, ಶಿಮ್ಮಿ ಎಂಬವರು. ಲದ್ದಾನನಿಗೆ ಪ್ರಧಾನನಾದ ಯೆಹೀಯೇಲ್, ಜೇತಾಮ್, ಯೋವೇಲ್ ಎಂಬ 3 ಮಂದಿ ಮಕ್ಕಳಿದ್ದರು. ಶಿಮ್ಮಿಯ ಮಕ್ಕಳು ಶೆಲೋಮೋತ್, ಹಜೀಯೇಲ್, ಹಾರಾನ್ ಎಂಬ 3 ಮಂದಿ. ಇವರು ಲದ್ದಾನ್ಯರ ಗೋತ್ರ ಪ್ರಧಾನರು. ಶಿಮ್ಮಿಗೆ ಯಹತ್, ಜೀನಾ, ಯೆಯೂಷ್, ಬೆರೀಯ ಎಂಬ 4 ಮಂದಿ ಮಕ್ಕಳಿದ್ದರು. ಯಹತನು ಪ್ರಧಾನನು, ಜೀಜನು 2ನೇಯವನು. ಯೆಯೂಷ್ ಬೆರೀಯರಿಗೆ ಬಹಳ ಮಂದಿ ಮಕ್ಕಳಿರಲಿಲ್ಲವಾದ್ದರಿಂದ ಅವರಿಬ್ಬರೂ ಒಂದೇ ಕುಟುಂಬವಾಗಿಯೂ ವರ್ಗವಾಗಿಯೂ ಎಣಿಸಲ್ಪಟ್ಟರು. ಕೆಹಾತನಿಗೆ ಅಮ್ರಾಮ್, ಇಚ್ಹಾರ್, ಹೆಬ್ರೋನ್, ಉಜ್ಜಿಯೇಲ್ ಎಂಬ 4 ಮಂದಿ ಮಕ್ಕಳಿದ್ದರು. ಅಮ್ರಾಮನ ಮಕ್ಕಳು ಆರೋನ್, ಮೋಶೆ ಎಂಬವರು. ಆರೋನನು ಅವನ ಸಂತಾನದವರು ಮಹಾಪರಿಶುದ್ಧವಾದ ವಸ್ತುಗಳನ್ನು ಪ್ರತಿಷ್ಠಿಸುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟರು. ಇವರು ಯೆಹೋವನ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಹಾಕುವವರು, ಸೇವಿಸುವವರು, ಆತನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವವರು ಆಗಿರತಕ್ಕದ್ದು. ದೇವರ ಮನುಷ್ಯನಾದ ಮೋಶೆಯ ಸಂತಾನದವರು ಸಾಧಾರಣ ಲೇವಿಯರೊಳಗೆ ಎಣಿಸಲ್ಪಟ್ಟರು. ಮೋಶೆಯ ಮಕ್ಕಳು ಗೇರ್ಷೋಮ್, ಎಲಿಯೇಜರ್ ಎಂಬವರು. ಪ್ರಧಾನನಾದ ಶೆಬೂವೇಲನು ಗೇರ್ಷೋಮನ ಮಗನು. ಪ್ರಧಾನನಾದ ಲೆಹಬ್ಯ ಎಲಿಯೇಜರನ ಮಗನು. ಎಲಿಯೇಜರನಿಗೆ ಬೇರೆ ಮಕ್ಕಳಿರಲಿಲ್ಲ, ಆದರೆ ರೆಹಬ್ಯನಿಗೆ ಅನೇಕ ಮಂದಿ ಮಕ್ಕಳಿದ್ದರು. ಪ್ರಧಾನನಾದ ಶೆಲೋಮೋತನು ಇಚ್ಹಾರನ ಮಗನು. ಹೆಬ್ರೋನನ ಮಕ್ಕಳಲ್ಲಿ ಎರೀಯ ಪ್ರಧಾನನು, ಅಮರ್ಯ 2ನೇಯವನು, ಯಹಜಿಯೇಲ್ 3ನೇಯವನು, ಎಕಮ್ಮಾಮ್ 4ನೇಯವನು. ಉಜ್ಜಿಯೇಲನ ಮಕ್ಕಳಲ್ಲಿ ಮೀಕನು ಪ್ರಧಾನನು, ಇಷ್ಷೀಯನು 2ನೇಯವನು. ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ ಎಂಬವರು. ಮಹ್ಲಿಯ ಮಕ್ಕಳು ಎಲ್ಲಾಜಾರ್, ಕೀಷ್ ಇವರು. ಎಲ್ಲಾಜರನು ಗಂಡು ಮಕ್ಕಳಿಲ್ಲದೆ ಸತ್ತನು, ಅವನಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದರು. ಇವರು ತಮ್ಮ ಬಂಧುಗಳಾದ ಕೀಷನ ಮಕ್ಕಳಿಗೆ ಮದುವೆಯಾದರು. ಮೂಷಿಗೆ ಮಹ್ಲಿ, ಏದೆರ್, ಎರೇಮೋತ್ ಎಂಬ 3 ಮಂದಿ ಮಕ್ಕಳಿದ್ದರು. ಲೇವಿಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟ ಹೆಸರುಗಳ ಪ್ರಕಾರ ಇವರೇ ಆಯಾ ಲೇವಿ ವರ್ಗಗಳ ಕುಟುಂಬ ಪ್ರಧಾನರು. ಇವರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು ಯೆಹೋವನ ಆಲಯದಲ್ಲಿ ಸೇವೆ ಮಾಡತಕ್ಕವರು. ಇಸ್ರಾಯೇಲ್ ದೇವರಾದ ಯೆಹೋವನು ತನ್ನ ಪ್ರಜೆಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿ ಸದಾಕಾಲವು ಯೆರೂಸಲೇಮಿನಲ್ಲಿ ವಾಸಿಸುವವನಾದ್ದರಿಂದ ಲೇವಿಯರು ಇನ್ನು ಮುಂದೆ ಆತನ ಗುಡಾರವನ್ನು, ಆರಾಧನಾ ಸಾಮಗ್ರಿಗಳನ್ನು ಹೊರುವುದು ಅವಶ್ಯವಿಲ್ಲವೆಂದುಕೊಂಡು ದಾವೀದನು ಈ ಪ್ರಕಾರ ವಿಧಿಸಿದನು. ದಾವೀದನ ಈ ಕಡೇ ಆಜ್ಞೆಯ ಮೇರೆಗೆ ಲೇವಿಯರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಲೆಕ್ಕಿಸಲ್ಪಟ್ಟರು. ಅವರು ಆರೋನ್ಯರ ಕೈಕೆಳಗಿದ್ದುಕೊಂಡು ಯೆಹೋವನ ಆಲಯದ ಪರಿಚರ್ಯೆಯನ್ನು ನಡೆಸುತ್ತಿದ್ದರು. ಅವರ ಕೆಲಸಗಳು ಯಾವೆಂದರೆ ಅಂಗಳ ಕೋಣೆಗಳನ್ನು ನೋಡಿಕೊಳ್ಳುವುದು, ದೇವಾಲಯಕ್ಕೆ ಸಂಬಂಧಪಟ್ಟವುಗಳನ್ನೆಲ್ಲ ಶುದ್ಧ ಮಾಡುವುದು, ದೇವಾಲಯದಲ್ಲಿ ಸೇವೆ ಮಾಡುವುದು, ನೈವೇದ್ಯದ ಮೀಸಲ ರೊಟ್ಟಿ, ನೈವೇದ್ಯಕ್ಕೆ ಬೇಕಾದ ಗೋಧಿಹಿಟ್ಟು, ಹುಳಿಯಿಲ್ಲದ ರೊಟ್ಟಿ, ಕಬ್ಬಿಣದ ಹಂಚಿನಲ್ಲಿ ಸುಟ್ಟ ರೊಟ್ಟಿ, ಎಣ್ಣೆಯಿಂದ ನೆನೆದ ಭಕ್ಷ್ಯ ಇವುಗಳನ್ನು ಒದಗಿಸುವುದು, ಸೇರು, ಮೊಳಗೋಲು ಇವುಗಳನ್ನು ಪರೀಕ್ಷಿಸುವುದು, ಪ್ರತಿದಿನ ಪ್ರಾತಃ ಕಾಲ, ಸಾಯಂಕಾಲಗಳಲ್ಲಿ ಮತ್ತು ನಿಯಮಿತ ಸಂಖ್ಯೆಗೆ ಸರಿಯಾಗಿ ಸಬ್ಬತ್ ದಿನ, ಅಮಾವಾಸ್ಯೆ, ಜಾತ್ರೆ ಇವುಗಳಲ್ಲಿ
ಯೆಹೋವನ ಮುಂದೆ ತಪ್ಪದೆ ನಡೆಯುವ ಸರ್ವಾಂಗ ಹೋಮ ಸಮರ್ಪಣೆಯ ಹೊತ್ತಿನಲ್ಲಿ ಯೆಹೋವನಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವುದು ಇವೇ. ಹೀಗೆ ಅವರು ತಮ್ಮ ಸಹೋದರರಾದ ಆರೋನ್ಯರ ಸಹಾಯಕರಾಗಿದ್ದು ದೇವದರ್ಶನದ ಗುಡಾರವನ್ನೂ ಪರಿಶುದ್ಧವಾದ ಎಲ್ಲ ಸಾಮಾನುಗಳನ್ನು ನೋಡಿಕೊಳ್ಳುವುದೇ ಯೆಹೋವನ ಆಲಯದಲ್ಲಿ ಮಾಡತಕ್ಕ ಪರಿಚರ್ಯ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ಸೇರಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 23, 23ನೇ ಅಧ್ಯಾಯ. 22ನೇ ಅಧ್ಯಾಯದಲ್ಲಿ ನಡೆದಂಥದ್ದನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಏನಂತ ಹೇಳಿದರೆ 21, 22 ಅಧ್ಯಾಯಗಳಲ್ಲಿ ಒಂದು ತಿರುವಿದೆ. ಅದೇನಂತ ಹೇಳಿದರೆ, ದಾವೀದನು ಒಂದು ದೊಡ್ಡ ತಪ್ಪು ಮಾಡಿದ್ದರಿಂದ ಏನಾಯಿತು, 70,000 ಜನರು ಮೃತಪಟ್ಟರು. ಅದಾದ ನಂತರ ದಾವೀದನು ಓರ್ನಾನ್ ಅಂತ ಹೇಳಿದರೆ, ಅಥವಾ ಓರ್ನಾನನ್ ಅಂತ ಹೇಳಿದರೆ ಬಲವಾದ, ಬಲಶಾಲಿ, ಸ್ಟ್ರೆಂತ್, ಬಲ, ಶಕ್ತಿ ಎಂಬುದಾಗಿ ಅವನ ಕಣದಲ್ಲಿ ಒಂದು ಯಜ್ಞವೇದಿಯನ್ನು ತಕ್ಕೊಂಡು, ಆ ಹೊಲ ತಕ್ಕೊಂಡು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿ ದೇವರಿಗೋಸ್ಕರವಾಗಿ ಸಮಾಧಾನ ಯಜ್ಞಗಳನ್ನು, ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕಂತ ಹೇಳ್ಬಿಟ್ಟು ದೇವರು ಹೇಳಿದ್ದರಿಂದ ಗಾದನ ಮುಖಾಂತರವಾಗಿ ಇವತ್ತು ಈ ದಾವೀದನು ಏನು ಮಾಡ್ತಾನೆ ಅದನ್ನು ಮಾಡ್ತಾನೆ. ಆಶ್ಚರ್ಯ ಏನಂತ ಹೇಳಿದರೆ, ದೇವರು ಆ ಒಂದು ಯಜ್ಞವನ್ನು ಸ್ವೀಕಾರ ಮಾಡ್ತಾನೆ. ಯಾವ ರೀತಿ ಅಂತ ಹೇಳಿದರೆ, ಆಕಾಶದಿಂದ ಅಥವಾ ಪರಲೋಕದಿಂದ ಯಜ್ಞವೇದಿಯ ಮೇಲೆ ಬೆಂಕಿ ಸುರಿಸಿ ಅದನ್ನು ದೇವರು ಸ್ವೀಕಾರ ಮಾಡುವುದಾಗಿ ತಿಳಿಸ್ತಾರೆ, ವ್ಯಕ್ತಪಡಿಸ್ತಾರೆ. ಆದರೂ ಕೂಡ ದಾವೀದನಿಗೆ ಒಂದು ಭಯ, ಯಾಕಂದರೆ ಯೆಹೋವ ದೂತನ ಕತ್ತಿಗೆ, ಭಾಳ ದೊಡ್ಡ ಕತ್ತಿ ಇತ್ತಂತ ಕಾಣ್ತದೆ, ಆ ಒಂದು ದರ್ಶನ ದಾವೀದನಿಗೆ ಆಗಿಬಿಟ್ಟಿರ್ತದೆ. ಆದ ಕಾರಣ ದಾವೀದನು ಯೆಹೋವ ದೂತನ ಕತ್ತಿಗೆ ಹೆದರಿ ದೇವದರ್ಶನಕ್ಕೋಸ್ಕರವಾಗಿ ಅಲ್ಲಿ ಬೇರೆ ಕಡೆ ಹೋಗದೆ ಇಲ್ಲೇ ಓರ್ನನ ಕಣದಲ್ಲಿರುವಂಥ ಯಜ್ಞ ವೇದಿ ಹತ್ರನೇ ಬರ್ತಾ ಇದ್ದಂತಾರೆ. ಆದರೆ ಮೊದಲು ಎಲ್ಲಿತ್ತು ಅಂತ ಹೇಳ್ಬಿಟ್ಟು, ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ಯೆಹೋವನ ಗುಡಾರವು, ಯಜ್ಞವೇದಿಯು ಆ ಕಾಲದಲ್ಲಿ ಎಲ್ಲಿತ್ತಂದರೆ ಗಿಬ್ಯೋನಿನ ಪೂಜಾ ಸ್ಥಳಗಳಲ್ಲಿ ಇದ್ದವು, ಅಂದರೆ ಬೇರೆ ಕಡೆ ಇದ್ದವು. ಈ ರೀತಿಯಾಗಿದ್ದಾಗ ಈಗ ದಾವೀದನು ಆಲಯಕ್ಕಾಗಿ ಕಟ್ಟಬೇಕಂತ ಇನ್ನಷ್ಟು ಅವನಿಗೆ ಪ್ರೇರಣೆಯಾಗಿದೆ. ಮತ್ತು ಸೊಲೊಮೋನನ್ನು ಕರೆಸಿಬಿಟ್ಟು, ಚಿಕ್ಕವನಾಗಿದ್ದಾನೆ ಸೊಲೊಮೋನು, ಯೆಹೋವನಿಗೋಸ್ಕರವಾಗಿ ಕಟ್ಟುವಂಥ ಆಲಯ ದೊಡ್ಡ ಕೆಲಸ ಅದು. ಆದರೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲವನ್ನು ಕೂಡ ಸಿದ್ಧಪಡಿಸಿ ಸೊಲೊಮೋನನನ್ನು ಕರೆಸಿ ಅವನಿಗೆ ಉಪದೇಶವನ್ನು 22ನೇ ಅಧ್ಯಾಯದಲ್ಲಿ ಕೊಡುವಾತನಾಗಿದ್ದಾನೆ ದಾವೀದನು. ಮತ್ತು ತಾನ್ಯಾಕೆ ಕಟ್ಟಬಾರ್ದಂತ ದೇವರು ದಾವೀದನನ್ನು ಯೂಸ್ ಮಾಡಿಕೊಳ್ಳಿಲ್ಲ. ದೇವರು ದಾವೀದನ ಹತ್ರ ಮಾತಾಡ್ತಾನೆ, ದೇವರು ದಾವೀದನನ್ನು ನಡೆಸ್ತಾ ಇದ್ದನೋ, ದೇವರು ದಾವೀದನನ್ನು ಅಭಿಷೇಕಿಸಿದನೋ, ದೇವರು ದಾವೀದನ ವಿಷಯದಲ್ಲಿ ನನ್ನ ಮನಸ್ಸಿಗೆ ಒಪ್ಪುವ ವ್ಯಕ್ತಿ ಎಂಬುದಾಗಿ ಸಾಕ್ಷಿ ಕೊಟ್ಟನು, ಜಯವನ್ನು ಯುದ್ಧಗಳಲ್ಲಿ ಕೊಡ್ತಾ ಹೋದನು. ಆದರೂ ಕೂಡ ಯಾಕೆ ದೇವರು ದಾವೀದನನ್ನು ಆ ದೇವಾಲಯ ಕಟ್ಟುವುದಕ್ಕೆ ಒಪ್ಪಲಿಲ್ಲ, ಅನುಮತಿಸಲಿಲ್ಲ ಎಂಬುದಕ್ಕೆ ಕಾರಣ ಏನೆಂದರೆ, ದೇವರು ನೇರವಾಗಿ ದಾವೀದನಿಗೆ ಹೇಳಿದಂಥ ಒಂದು ಮಾತು ಏನೆಂದರೆ, ನೀನು ಬಹಳ ರಕ್ತವನ್ನು ಸುರಿಸಿದವನು. ಯುದ್ಧದಲ್ಲಿ ಯುದ್ಧ ಮಾಡಿ ಮಾಡಿ, ಯಾಕಂದರೆ ಇವನು ಫೈಟರ್, ಇವನು ವಾರಿಯರ್, ಇವನು ಯುದ್ಧ ಮಾಡುವವನು, ಯುದ್ಧಗಳನ್ನು ನಡೆಸಿದವನು ಆಗಿರ್ತಿ. ಆದ ಕಾರಣ ನೀನು ನನ್ನ ಎದುರಿನಲ್ಲಿ ಬಹಳ ರಕ್ತ ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರ್ದಂಥ ದೇವರು
ದಾವೀದನಿಗೆ ಭಾಳ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾನೆ. ಆದರೂ ಕೂಡ ಅಷ್ಟಕ್ಕೆ ದೇವರು ನಿಲ್ಲಿಸದೆ ನಿನ್ನ ಮೂಲಕವಾಗಿ ಹುಟ್ಟುವಂಥ ಒಬ್ಬ ಮನುಷ್ಯನು, ಅಂದರೆ ನಿನ್ನ ಮೂಲಕವಾಗಿ ಹುಟ್ಟುವಂಥ ನಿನ್ನ ಮಗನು, ಅವನು ಸಮಾಧಾನ ಪುರುಷನು ನನಗೆ ಆಲಯವನ್ನು ಕಟ್ಟುವನು. ಯಾಕೆ ಇವನು ಸಮಾಧಾನ ಪುರುಷನು? ಇವನು ಭಾಳ ಈ ಸೊಲೊಮೋನ್ನ ಒಂದು ಶಕ್ತಿ ಆಗಿತ್ತಂತ ಅಲ್ರಿ. ಯಾಕೆ ಅವನು ಸಮಾಧಾನ ಪುರುಷನಾದ ಅಂದರೆ ದೇವರು ಹೇಳ್ತಾನೆ, ಅದನ್ನು ಕೂಡ ದೇವರು ದಾವೀದನಿಗೆ ಹೇಳ್ತಾನೆ, ನಾನು ಅಂದರೆ ದೇವರು ಅವನ ಅಂದರೆ ಸೊಲೊಮೋನನ ಸುತ್ತಣ ಎಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವನು. ಅಂದರೆ ದೇವರೇ ಇದನ್ನು ಮಾಡೋದು, ದೇವರೇ ಆ ಒಂದು ಫೇವರ್ ಕೊಡುವಂಥದ್ದು, ದೇವರೇ ಆ ಮೆಚ್ಚುಗೆಯನ್ನು ಕೊಡುವಂಥದ್ದು, ದೇವರೇ ಆ ಅನುಕೂಲತೆಯನ್ನು ಮಾಡುವುದು. ಹಾಗಾದರೆ ಸೊಲೊಮೋನ್ನ ಒಂದು ಹೌದು, ಅವನು ಶ್ರೀಮಂತನಾಗಿದ್ದ, ಜ್ಞಾನಿಯಾಗಿದ್ದ, ಆದರೂ ಕೂಡ ದೇವರು ಆ ಅನುಕೂಲತೆಯನ್ನು ಒದಗಿಸಿಕೊಟ್ಟನು. ಆದ ಕಾರಣ ಅವನು ಕಟ್ಟಬೇಕೆಂಬುದಾಗಿ ದೇವರು ಹೇಳಿದಾಗ ದಾವೀದನು ಅವನನ್ನು ಕರೆಸಿಬಿಟ್ಟು, ದೇವರು ನಿನ್ನ ಸಂಗಡ ಇರಲಿ ಮಗನೇ, ನನ್ನ ಮಗನೇ, ನೀನು ಕೃತಾರ್ಥನಾಗುವಂತೆಯೋ ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರವಾಗಿ ನೀನು ದೇವಾಲಯವನ್ನು ಕಟ್ಟು ಎಂಬುದಾಗಿ ಹೇಳ್ತಿದ್ದಾನೆ. ಮತ್ತು ದೇವರ ವಾಕ್ಯವನ್ನು ಕೈಕೊಳ್ಳುವಂತೆ ದೇವರು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಲಿ ಎಂಬುದಾಗಿ ಕೂಡ ಕೇಳ್ಕೊಳ್ತಾನೆ. ಹಾಗಾದರೆ ದೇವರು ನಮಗೆ ಜ್ಞಾನ ವಿವೇಕವನ್ನು ದಯಪಾಲಿಸಲಿ. ನಾವು ದೇವರ ವಾಕ್ಯವನ್ನು ಕೈಕೊಂಡು ನಡೀತೇವೆ. ಎಷ್ಟೋ ಸಾರಿ ಇಂಥ ಸಂದೇಶಗಳನ್ನು ನಾವು ಕೇಳ್ತೀವಿ, ಕೈಕೊಂಡು ನಡೆಯೋದಿಲ್ಲ. ಆದರೆ ದೇವರು ಇಂದು ಈಗ ಹೇಳುವಂಥ ಆ ಮಾತು ನಮಗೆ ಉತ್ತೇಜನಕಾರಿಯಾಗಿ ಇರಲಿ. ಅದೇನಂತ ಹೇಳಿದ್ರೆ, ದೇವರು ತನ್ನ ವಾಕ್ಯವನ್ನು ಕೈಕೊಳ್ಳುವಂತೆ ನಮಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸ್ತಾನಂತ್ರಿ. ಆದ ಕಾರಣ ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ, ಲೆಕ್ಕವಿಲ್ಲದಷ್ಟು ಸಹಾಯಕರು, ಜನರು, ಇವರನ್ನೆಲ್ಲ ಕರೆದುಬಿಟ್ಟು ದಾವೀದನು ನಾಯಕರನ್ನೆಲ್ಲ ಕರೆದುಬಿಟ್ಟು ಮಗನ ಅಂದರೆ ಸೊಲೊಮೋನನಿಗೆ ನೀವು ವಿಧೇಯರಾಗ್ರಿ ಎಂಬುದಾಗಿ ಹೇಳಿ ಆತನಿಗೆ ಮತ್ತು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನೀವು ದೇವರನ್ನು ಹುಡುಕಿರಿ ಎಂಬುದಾಗಿ, ದೇವದರ್ಶನ ಬಯಸ್ರಿ ಎಂಬುದಾಗಿ ಹೇಳಿ ಮುಗಿಯುವಂಥದ್ದು 22ನೇ ಅಧ್ಯಾಯ. 23ನೇ ಅಧ್ಯಾಯ ನಾವು ನೋಡಿಕೊಳ್ಳುವಾಗ ಲೇವಿಯರ ವರ್ಗಗಳು ಮತ್ತು ಅವರ ಕೆಲಸ. ಈಗ ಅವರೇ ಸ್ಟಾರ್ಟ್ ಮಾಡಬೇಕು. ದೇವಾಲಯಕ್ಕೆ ಏನಾದರೂ ಬೇಕಾಗಿದ್ದರೆ ಅವರೇ ಫುಲ್ ಟೈಮ್ ವರ್ಕರ್ಸು, ಪರಿಪೂರ್ಣ ಕಾಲ ಸೇವಕರು. ಈ ಟೈಮ್ನಲ್ಲಿ ದಾವೀದನ ಬಗ್ಗೆ ಅವನ ಸ್ಥಿತಿಯನ್ನು ನೋಡುವಾಗ ಮೊದಲನೇ ಪೂರ್ವಕಾಲ ವೃತ್ತಾಂತ 23:1-23 ದಾವೀದನು ಮುಪ್ಪಿನ ಮುದುಕನಾದಾಗ, ಭಾಳ ವಯಸ್ಸಾಗ್ಬಿಟ್ಟಿದೆ, ಫೈಟರ್ ಅವನು, ಆದರೂ ಕೂಡ ಈಗ ವಯಸ್ಸಾದಂಥ ಅವನು ತನ್ನ ಮಗನಾದ ಸೊಲೊಮೋನನನ್ನು ಇಸ್ರಾಯೇಲ್ ಅರಸನಾಗಿ ಮಾಡಿಬಿಡ್ತಾನೆ ರೀ. ಯಾಕಂದರೆ ಅವನು ನಿರ್ವಹಿಸಲಿಕ್ಕೆ ಆಗಲಿಲ್ಲ. ಇಸ್ರಾಯೇಲ್ ಎಲ್ಲ ಅಧಿಪತಿಗಳನ್ನು, ಯಾಜಕರನ್ನು, ಲೇವಿಯರನ್ನು ತನ್ನ ಬಳಿಗೆ ಕೂಡಿಸ್ಬಿಟ್ಟು ಲೇವಿಯರನ್ನು ಅಂದರೆ 30 ವರ್ಷ ಮೊದಲುಗೊಂಡಿರುವಂಥ ಲೇವಿಯರು ಅವರನ್ನು ಎಣಿಸಿದಾಗ ಗಂಡಸರ ಸಂಖ್ಯೆ 38,000 ಜನರು ಇದ್ದರಂತೆ. ಯಾಕಂದರೆ ಈಗ ಆಲಯ ಕಟ್ಟಬೇಕಲ್ಲ, ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಬೇಕು. ವಸ್ತು ಸಂಗ್ರಹಿಸಿದ ಆಯಿತು, ಬೆಳ್ಳಿ ಬಂಗಾರ, ಅದಕ್ಕೆ ಬೇಕಾದಂಥ ದೇವದಾರ ಮರಗಳು, ಕೆಲಸಗಾರರು ಎಲ್ಲ ರೆಡಿ ಆದರು. ಈಗ ಆತ್ಮಿಕವಾದಂಥ ವ್ಯಕ್ತಿಗಳು ಕೂಡ ಎಷ್ಟು ಜನ ಇದ್ದಾರೆ ಅಂತ ದಾವೀದನ ಲೆಕ್ಕ ಹಾಕ್ತಾನೆ. ಈಗ ಲೆಕ್ಕ ಹಾಕಿದಾಗ ಅದರ ವಿಷಯದಲ್ಲಿ ದೇವರು ಅವನಿಗೆ ದಂಡಿಸಲಿಲ್ಲ. ಯಾಕಂತೇಳಿದರೆ ಉದ್ದೇಶ ಇಲ್ಲಿ ಬೇರೆ. ಅಲ್ಲಿ 21ನೇ ಅಧ್ಯಾಯದಲ್ಲಿ ಜನಗಣತಿ ಮಾಡಿದಾಗ, ಎಣಿಸಿದಾಗ ದೇವರು ಅವನಿಗೆ ಶಿಕ್ಷೆ ಕೊಟ್ಟನೋ, ಅವನಿಗಲ್ಲ, ಹೆಚ್ಚಾಗಿ ಅವನ ಜನರಿಗೆ ಅದೊಂದು ಶಿಕ್ಷೆ, ದೊಡ್ಡ ಶಿಕ್ಷೆಯಾಗಿ 70,000 ಜನರು ಸಾಯಬೇಕಾಯಿತು. ಅದರಿಂದ ನಮಗೆ ಗೊತ್ತಾಗುವಂಥದ್ದು, ಲೆಕ್ಕಿಸೋದ್ರಲ್ಲಿ ತಪ್ಪೇನಿಲ್ಲ, ಉದ್ದೇಶ ಮನೋಭಾವನೆ ಏನಾಗಿದೆ, ವಾಟ್ ಈಸ್ ದ ಮೋಟಿವ್ ಬಿಹೈಂಡ್ ವಾಟ್ ವಿ ಡೂ.
ನಾವು ಮಾಡುವಂಥ ಹಿನ್ನೆಲೆಯ ಮನೋಭಾವನೆ ಏನಾಗಿದೆ ಅನ್ನುವಂಥದ್ದು ದೇವರಿಗೆ ಭಾಳ ಪ್ರಾಮುಖ್ಯ. ಇಲ್ಲಿ ಕೂಡ ಎಣಿಸ್ತಾ ಇದ್ದಾನೆ. ಲೇವಿಯರನ್ನು ಎಣಿಸಿದಾಗ 38,000 ಜನರಿದ್ದರು. ಮತ್ತು ಆಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಮೇಲ್ವಿಚಾರಕರನ್ನು ನೋಡಿದಾಗ 24,000 ಜನರಿದ್ದರು. ಮತ್ತು ನ್ಯಾಯಾಧಿಪತಿಗಳು ಮತ್ತು ಅಧಿಕಾರಿಗಳನ್ನ ಎಣಿಸಿದಾಗ ಅವರು 6,000 ಜನರಿದ್ದರು. ದ್ವಾರಪಾಲಕರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿದರೆ ಅವರೇ ಒಂದು 4,000 ಜನರಿದ್ದರು. ಸರಿ, ಭಜಿಸುವುದು, ಆಲಯಕ್ಕಾಗಿ ಭಜಿಸುವುದಕ್ಕೆ ಎಷ್ಟು ಜನ ಇದ್ದರು? ಅವರು ಕೂಡ 4,000 ಮಂದಿ. ದೇವರನ್ನು ಪೂಜಿಸಲಿಕ್ಕೆ, ನಮಿಸಲಿಕ್ಕೆ, ಹಾಡಾಡಲಿಕ್ಕೆ 4,000 ಮಂದಿಯ ಕ್ವೈರ್ ಇತ್ತು ಎಂಬುದಾಗಿ ನೋಡ್ತೀವಿ. ಈ ರೀತಿಯಾಗೆಲ್ಲ ಆತನ ಎಣಿಸುವಾಗ ದೇವರು ಯಾಕೆ ಶಿಕ್ಷಿಸಲಿಲ್ಲ? ಯಾಕೆ ಅವನ ಮನಸ್ಸು ಹಂಗಿಸತೊಡಗಲಿಲ್ಲ? ಯಾಕಂತೇಳಿದರೆ ಇಲ್ಲಿ ಉದ್ದೇಶ ಬೇರೆ ಇತ್ತು. ಸ್ವಾರ್ಥವಾಗಿರಲಿಲ್ಲ. ತನ್ನ ಶಕ್ತಿ ಸ್ವಬಲವನ್ನು ನೋಡಬೇಕೆಂಬುದಾಗಿರಲಿಲ್ಲ, ಪರೀಕ್ಷಿಸುವಂಥದ್ದಾಗಿರಲಿಲ್ಲ. ಆದರೆ ದೇವರಿಗಾಗಿ ಇದನ್ನು ಮಾಡಿದ್ದರಿಂದ ಅದು ತಪ್ಪಾಗಲಿಲ್ಲ. ಸರಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯದ 6ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಲೇವಿಯ ಸಂತಾನದವರಾದ ಗೆರ್ಷೋನ್ಯರು, ಕೆಹಾತ್ಯರು, ಮೆರಾರಿಯರು ಇವುಗಳನ್ನು, ಈ 3 ಭಾಗಗಳನ್ನು ವರ್ಗವಾಗಿ ವಿಭಾಗಿಸ್ತಾನೆ. ಇವರೆಲ್ಲ ಲೇವಿಯರೇ, ಆದರೂ ಕೂಡ ಅವರ ವರ್ಗಗಳನ್ನು 7ನೇ ವಚನದಿಂದ ಹಿಡಿದು ಇರುವಂಥ ವಾಕ್ಯ ಭಾಗದಲ್ಲಿ ಎಣಿಸ್ತಾನೆ, ಜನಗಣತಿ ಮಾಡ್ತಾನೆ. ಎಲ್ಲೆಲ್ಲಿ ಕುಟುಂಬ ಚಿಕ್ಕದಿತ್ತೋ ಅಂಥದ್ದನ್ನು 2 ಕುಟುಂಬನ 1 ಕುಟುಂಬವಾಗಿ ಮಾಡ್ತಾನೆ. ಒಂದೇ ಕುಟುಂಬವಾಗಿ ವರ್ಗವಾಗಿ ಎಣಿಸಲ್ಪಟ್ಟರು. ಮತ್ತು ಕೆಹಾತ್ಯರ ಬಗ್ಗೆ ಹೇಳುವಾಗ ಅಮ್ರಾನನ ಬಗ್ಗೆ ಒಂದು ಮಾತು ಅಲ್ಲಿ ಹೇಳಲಾಗಿದೆ. ಅಮ್ರಾನನು ಯಾರು ಅಂತ ಹೇಳಿದರೆ ಆರೋನನ ತಂದೆ. 23ನೇ ಅಧ್ಯಾಯ 13ನೇ ವಚನದಲ್ಲಿ ಆರೋನ್, ಮೋಶೆ ಎಂಬವರು ಈ ಅಮ್ರಾಮನ ಮಕ್ಕಳು. ಆರೋನನ ಬಗ್ಗೆ, ಅವನ ಸಂತಾನದವರ ಬಗ್ಗೆ ಏನಂತ ಪವಿತ್ರಾತ್ಮನು ಇಲ್ಲಿ ಕಾಮೆಂಟ್ರಿ ಕೊಟ್ಟಿದ್ದಾನಂತ ನೋಡುವಂಥದ್ದು ಸ್ವಲ್ಪ ಗಮನಿಸುವಂಥ ಒಂದು ವಿಷಯ, ಗಮನಾರ್ಹವಾದಂಥ ವಿಷಯ. ಆರೋನನು ಅವನ ಸಂತಾನದವರು ಮಹಾಪರಿಶುದ್ಧವಾದ ವಸ್ತುಗಳನ್ನು ಪ್ರತಿಷ್ಠಿಸುವುದಕ್ಕೆ, ಮಹಾಪವಿತ್ರ ಸ್ಥಳಕ್ಕೆ ಹೋಗುವಂಥದ್ದೇ ಭಾಳ ದೊಡ್ಡ ಕೆಲಸ, ದೊಡ್ಡ ಒಂದು ಭಾಗ್ಯ. ಅಲ್ಲಿ ಹೋಗಿ ಅಲ್ಲಿರುವಂಥ ವಸ್ತುಗಳನ್ನು ಪ್ರತಿಷ್ಠಿಸುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟರು. ದೇ ವರ್ ಚೋಸನ್ ಫಾರ್ ದ ಮೋಸ್ಟ್ ಹೋಲಿ ಪ್ಲೇಸ್ ಮಿನಿಸ್ಟ್ರಿ. ಅತ್ಯಂತ ಅಥವಾ ಮಹಾಪರಿಶುದ್ಧ ಸ್ಥಳ, ಅಲ್ಲಿರುವಂಥ ವಸ್ತುಗಳನ್ನು ಪ್ರತಿಷ್ಠಿಸುವುದೇ ಈ ಪ್ರತಿಷ್ಠಿತರಾದಂಥ ಆರೋನನ ಸಂತಾನದವರ ಒಂದು ಕೆಲಸವಾಗಿತ್ತು. ಇವರು ಯೆಹೋವನ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಹಾಕುವವರು, ಸೇವಿಸುವವರು. ಭಾಳ ಆಶ್ಚರ್ಯ ರೀ ಅವ್ರ ಕೆಲಸಗಳು ಎಂಥದ್ದಾಗಿತ್ತಂದರೆ, ಒಂದು, ಈಗಾಗಲೇ ಅವರು ಮಹಾಪರಿಶುದ್ಧ ಸ್ಥಳದಲ್ಲಿ ಅಲ್ಲಿರುವಂಥ ವಸ್ತುಗಳನ್ನು ಪ್ರತಿಷ್ಠಿಸಬೇಕು ಅಥವಾ ಪ್ರತ್ಯೇಕಿಸಲ್ಪಡಬೇಕು. ಪ್ರತಿಷ್ಠಿಸುವುದಕ್ಕಾಗಿ ಪ್ರತ್ಯೇಕಿಸಲ್ಪಡಬೇಕು. ಎರಡನೇದು, ಇವರು ಯೆಹೋವನ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಹಾಕಬೇಕು. ಇದು ಪ್ರಾರ್ಥನೆಗೆ ಸಂಕೇತ. ಆದ ಕಾರಣ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥ ಒಂದು ಇದು ಅನ್ವಯ. ಆದರೆ ಧೂಪ ಹಾಕೋದು ಇವರ ಕೆಲಸವಾಗಿತ್ತು. ಮೂರನೇದಾಗಿ ಧೂಪ ಹಾಕುವವರು. ನಾಲ್ಕನೇದು ಸೇವಿಸುವವರು, ಅದು ಕೂಡ ಒಂದು ಸೇವೆನೇ. ಐದನೇದು ಆತನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವವರು ಆಗಿರಬೇಕು. 23ನೇ ಅಧ್ಯಾಯ ಮೊದಲನೇ ಪೂರ್ವಕಾಲ ವೃತ್ತಾಂತ 13ನೇ ವಚನದಲ್ಲಿ ಕೆಲಸ, ಎಂಥ ಕೆಲಸ ನೋಡ್ರಿ, ಆರೋನ್ನ ಸಂತಾನದವರಿಗಿದ್ದಿದ್ದು. ಈಗ ಆ ದೇವ ಮನುಷ್ಯನಾದ ಮೋಶೆ ಬಗ್ಗೆ ಒಂದು ಮಾತು ಸಿಂಪಲಾಗಿ ಬರೆದಿದೆ. ದೇವ ಮನುಷ್ಯನಾದ ಮೋಶೆ ಸಂತಾನದವರು ಸಾಧಾರಣ ಲೇವಿಯರೊಳಗೆ ಎಣಿಸಲ್ಪಟ್ಟರು. ಮೋಶೆ ಭಾಳ ದೊಡ್ಡ ವ್ಯಕ್ತಿ, ಆದರೆ ಎಣಿಸಲ್ಪಟ್ಟಾಗ ಸಾಧಾರಣ ಲೇವಿಯರೊಳಗೆ ಎಣಿಸಲ್ಪಟ್ಟರು
ಮೋಶೆಯ ಸಂತಾನದವರು. ಮೋಶೆಯ ಮಕ್ಕಳ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಅದಾದ ನಂತರ ಮೆರಾರಿಯ ಮಕ್ಕಳ ಬಗ್ಗೆ ಇದೆ. ಅವರಿಗೆ ಗಂಡು ಮಕ್ಕಳು ಇರಲಿಲ್ಲ. ಆನಂತರ 20 ವರ್ಷ ಮೊದಲುಗೊಂಡು ಇರುವಂಥ ಲೇವಿಯರ ಪಟ್ಟಿಯಲ್ಲಿ ದೇವ್ರ ಸೇವೆ ಮಾಡುವಂಥದ್ರ ಬಗ್ಗೆ ಇತ್ತು. ಮತ್ತು ದಾವೀದನು ಒಂದು ರೂಲ್ಸು ತಗೊಂಬರ್ತಾನೆ, ಒಂದು ನಿಯಮವನ್ನು ದಾವೀದನು ತರ್ತಾನೆ. ಅದು ಏನಂತ ಹೇಳಿದರೆ, ಯೆಹೋವನ ಆಲಯದಲ್ಲಿ ನೀವು ಸೇವೆ ಮಾಡಿರಿ ನಿಜ, ಆದರೆ ದೇವರು ತನ್ನ ಪ್ರಜೆಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿ ಸದಾಕಾಲವು ಯೆರೂಸಲೇಮಿನಲ್ಲಿ ವಾಸಿಸುವನಾದುದರಿಂದ ಲೇವಿಯರು ಇನ್ನು ಮುಂದೆ ದೇವರ ಗುಡಾರವನ್ನು ಆರಾಧನಾ ಸಾಮಗ್ರಿಗಳನ್ನು ಹೊರುವುದು ಅವಶ್ಯವಿಲ್ಲವೆಂದು ದಾವೀದನು ಒಂದು ಆಜ್ಞೆ ವಿಧಿಯನ್ನು ಹೊರಡಿಸ್ತಾನೆ. ಯಾಕಂತ ಹೇಳಿದರೆ ಆ ಕಾಲದಲ್ಲಿ ಹೊತ್ಕೊಂಡು ಬರ್ತಿದ್ರು ಬೇರೆ ಬೇರೆ ಕಡೆಗಳಲ್ಲಿ. ಆದರೆ ಆ ರೀತಿಯಾಗಿ ಹೊರುವಂಥದ್ದು ಬೇಕಾಗಿಲ್ಲ. ಒಂದೇ ಕಡೆ ಇರುವಂಥ ಒಂದು ಕೆಲಸ ಇವರಿಗೆ ಇದೆ. ಆದರೂ ಕೂಡ ಅವರು ಕೆಲಸ ಮಾಡದೆ ಸುಮ್ಮನಿರೋದಲ್ಲ, ಯೆಹೋವನ ಆಲಯದ ಪರಿಚಯವನ್ನು ಅವರು ನಡೆಸ್ತಾ ಇದ್ದರು. ಇವರು ಏನೇನು ಕೆಲಸಗಳು ಅವ್ರು ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ 28ರಿಂದ 32ರವರೆಗೆ 18 ವಿಧವಾದ ಕೆಲಸಗಳನ್ನು ಈ ಲೇವಿಯರು, ಲೇವಿ ಅಂತ ಹೇಳಿದರೆ ಸೇರುವವರು, ಸೇರಿಸಿಕೊಳ್ಳುವರು, ಈ ಸೇರಿಸಿಕೊಳ್ಳುವವರು ಲೇವಿಯರು ಈ 18 ವಿಧವಾದ ಸೇವೆಯನ್ನು ದೇವರಿಗಾಗಿ ಮಾಡ್ತಿದ್ದರು. ಆ ರೀತಿಯಾಗಿ ನೋಡಿದರೆ ನಾವು ಎಲ್ಲರೂ ಕೂಡ ಚಿಕ್ಕ ಅಥವಾ ದೊಡ್ಡ ರೀತಿಯಲ್ಲಿ ದೇವ್ರ ಸೇವೆಯನ್ನು ಮಾಡಬೇಕಂತ ದೇವರ ಒಂದು ಆಶೆಯಾಗಿದೆ. ಆ ರೀತಿಯಾಗಿರುವಂತೆ ದೇವರು ಸಹಾಯ ಮಾಡಲಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. So when David was old and full of days, he made Solomon his son king over Israel. And he gathered together all the princes of Israel with the priests and the Levites. Now the Levites were numbered from the age of 30 years and upward, and their number by their polls, man by man, was 38,000. Of which 24,000 were to set forward the work of the house of the Lord, and 6,000 were workers and judges. Moreover, 4,000 were porters, and 4,000 praised the Lord with the instruments which I made, said David, to praise therewith. And David divided them into courses among the sons of Levi, namely Gershon, Kohath, and Merari. Of the Gershonites were Leadan and Shimei. The sons of Leadan, the chief was Jehiel, and Zatham, and Joel, 3. The sons of Shimei, Shelomith, and Haziel, and Haran, 3. These were the chief of the fathers of Leadan. And the sons of Shimei were Jehath, Zina, and Jeush, and Beriah. These 4 were the sons of Shimei. And Jehath was the chief, and Ziza the second. But Jeush and Beriah had not many sons, therefore they were in one reckoning, according to their father's house. The sons of Kohath, Amram, Ishar, Hebron, and Uzziel, 4. The sons of Amram, Aaron and Moses. And Aaron was separated that he should sanctify the most holy things, he and his sons forever, to burn incense before the Lord, to minister unto him, and to bless his name forever. Now concerning Moses, the man of God, his sons were named of the tribe of Levi. The sons of Moses were Gershom and Eleazar. Of the sons of Gershom, Shebuel was the chief. And the sons of Eleazar were Rahabiah the chief. And Eleazar had none other sons, but the sons of Rebiah were very many. Of the sons of Ishar, Shelomith the chief. Of the sons of Hebron, Jeriah the first, Amariah the second, Jehaziel the third, and Jechamiam the fourth. Of the sons of Uzziel, Micah the first, and Josiah the second. The sons of Merari, Mali and Mushi. The sons of Mali, Eleazar and Kish. And Eleazar died and had no sons, but daughters. And their brethren, the sons of Kish, took them. The sons of Mushi, Mali and Eder, and Jeremoth, 3.
These were the sons of Levi after the house of their fathers, even the chief of the fathers, as they were counted by number of names by their polls, that did the work for the service of the house of the Lord from the age of 20 years and upward. For David said, The Lord God of Israel hath given rest unto his people, that they may dwell in Jerusalem forever. And also unto the Levites, they shall no more carry the tabernacle, nor any vessels of it, for the service thereof. For by the last words of David the Levites were numbered from 20 years old and above, because their office was to wait on the sons of Aaron for the service of the house of the Lord, in the courts, and in the chambers, and in the purifying of all holy things, and the work of the service of the house of God, both for the shewbread, and for the fine flour for meat offering, and for the unleavened cakes, and for that which is baked in the pan, and for that which is fried, and for all manner of measure and size, and to stand every morning to thank and praise the Lord, and likewise at even, and to offer all burnt sacrifices unto the Lord in the Sabbaths, in the new moons, and on the set feasts by number according to the order commanded unto them continually before the Lord, and that they should keep the charge of the tabernacle of the congregation, and the charge of the holy place, and the charge of the sons of Aaron their brethren, in the service of the house of the Lord.